ನಮಸ್ಕಾರ ಸಿಂಹ ರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಈ ಭಕ್ತಿ ಚಾನೆಲ್ಗೆ ನಿಮಗೆಲ್ಲರಿಗೂ ಭಕ್ತಿಪೂರ್ವಕ ಹಾಗೂ ಆದರದ ಸುಸ್ವಾಗತ. ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಪವಿತ್ರ ಮತ್ತು ಸರ್ವಶಕ್ತಿಶಾಲಿ ಎಂದು ಕರೆಯಲಾಗುವ ಪ್ರಬಲ ರಾಜಯೋಗಗಳಲ್ಲಿ ಒಂದಾದ ಗಜಕೇಸರಿ ರಾಜಯೋಗ ಶೀಘ್ರದಲ್ಲೇ ಸೃಷ್ಟಿಯಾಗುತ್ತಿದೆ. ದೇವಗುರು ಬೃಹಸ್ಪತಿಯು ಚಂದ್ರನಾಡುವ ಕಟಕ ರಾಶಿಯಲ್ಲಿ ಉನ್ನತ ಸ್ಥಾನದಲ್ಲಿ ಸಂಚರಿಸುವ ಈ ಶುಭ ವೇಳೆಯಲ್ಲಿ ಸೆಪ್ಟೆಂಬರ್ 7ರಂದು ಚಂದ್ರನು ಕೂಡ ತನ್ನದೇ ಸ್ವಂತ ರಾಶಿಯಾದ ಕಟಕಕ್ಕೆ ಪ್ರವೇಶಿಸಲಿದ್ದಾನೆ. ಈ ಅಪೂರ್ವ ಸನ್ನಿವೇಶದಲ್ಲಿ ಗುರು ಮತ್ತು ಚಂದ್ರರ ಮಹಾಯುತಿಯಿಂದ ಅದ್ಭುತ ಗಜಕೇಸರಿ ಯೋಗ ಜನ್ಮ ತಾಳಲಿದೆ. ಈ ಪ್ರಬಲ ರಾಜಯೋಗದ ಪ್ರಭಾವಗಳು ಈ ಪ್ರತ್ಯೇಕ ಅವಧಿಯಲ್ಲಿ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಅರಿತುಕೊಳ್ಳೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಬಂಧುಗಳೇ, 2026ರ ಸೆಪ್ಟೆಂಬರ್ 7ರಂದು ಕಟಕ ರಾಶಿಯಲ್ಲಿ ಸಂಭವಿಸಲಿರುವ ಗಜಕೇಸರಿ ಯೋಗವು ಅತ್ಯಂತ ಪ್ರಭಾವಶಾಲಿಯಾಗಿದೆ, ಏಕೆಂದರೆ ಇಲ್ಲಿ ದೇವಗುರು ಉಚ್ಚ ಸ್ಥಾನದಲ್ಲಿದ್ದಾನೆ. ಇನ್ನು ಸಿಂಹ ರಾಶಿಯ ಜಾತಕ ಚಕ್ರವನ್ನು ನಾವು ಗಮನಿಸಿದಾಗ ಈ ಗಜಕೇಸರಿ ಯೋಗವು ನಿಮ್ಮ ರಾಶಿಯಿಂದ 12ನೇ ಮನೆಯಾದ ಕಟಕ ರಾಶಿಯಲ್ಲಿ ರೂಪುಗೊಳ್ಳುತ್ತಿದೆ. 12ನೇ ಮನೆ ಎಂದರೆ ಜ್ಯೋತಿಷ್ಯದಲ್ಲಿ ವ್ಯಯಭಾವ, ವಿದೇಶ ಪ್ರವಾಸದ ಮನೆ, ಆಧ್ಯಾತ್ಮಿಕ ಸಾಧನೆಯ ಸ್ಥಾನ ಹಾಗೂ ಮೋಕ್ಷದ ಮನೆ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ 12ನೇ ಮನೆಯಲ್ಲಿ ಗ್ರಹಗಳು ಸೇರಿದಾಗ ಖರ್ಚುಗಳು ಹೆಚ್ಚಾಗುತ್ತವೆ ಎನ್ನುತ್ತಾರೆ. ಆದರೆ ಈ ಬಾರಿ 12ನೇ ಮನೆಯಲ್ಲಿ ಶುಭ ಗ್ರಹನಾದ ಗುರುವು ಉಚ್ಚ ಸ್ಥಾನದಲ್ಲಿದ್ದುಕೊಂಡು ಚಂದ್ರನೊಂದಿಗೆ ಸೇರುತ್ತಿರುವುದರಿಂದ ನಿಮ್ಮ ಖರ್ಚುಗಳು ಶುಭ ಕಾರ್ಯಗಳಿಗಾಗಿ ಬಳಕೆಯಾಗಲಿವೆ. ಇದುವರೆಗೆ ನಿಮಗೆ ತಲೆನೋವಾಗಿದ್ದ ಅನಗತ್ಯ ವೆಚ್ಚಗಳು ನಿಲ್ಲಲಿವೆ. ನಿಮ್ಮ ಆಲೋಚನಾ ಶೈಲಿಯಲ್ಲಿ ಭಾರೀ ಬದಲಾವಣೆಯಾಗಲಿದೆ. ನಿಮ್ಮಲ್ಲಿರುವ ಅಹಂಕಾರ ಕರಗಿ ವಿವೇಚನೆ ಹೆಚ್ಚಾಗಲಿದೆ. ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಸಿಲುಕಿಕೊಂಡಿದ್ದ ಸಿಂಹ ರಾಶಿಯವರಿಗೆ ನ್ಯಾಯದ ಪರವಾಗಿ ತೀರ್ಪು ಬರುವ ಸಾಧ್ಯತೆಗಳು ಹೆಚ್ಚಿವೆ. ಶತ್ರುಗಳು ನಿಮ್ಮನ್ನು ಸೋಲಿಸಲು ಸಂಚು ರೂಪಿಸುತ್ತಿದ್ದರೆ ಅವರ ತಂತ್ರಗಳೇ ಅವರ ವಿರುದ್ಧ ತಿರುಗಿ ಬೀಳಲಿವೆ. ಬಂಧುಗಳೇ, ಸಿಂಹ ರಾಶಿಯವರ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಈ ಗಜಕೇಸರಿ ಯೋಗವು ಅದ್ಭುತ ಬದಲಾವಣೆಗಳನ್ನು ತರಲಿದೆ. ನೀವು ಉದ್ಯೋಗಸ್ಥರಾಗಿದ್ದರೆ ಕಳೆದ ಕೆಲವು ತಿಂಗಳುಗಳಿಂದ ಕೆಲಸದ ಸ್ಥಳದಲ್ಲಿ ತೀವ್ರ ಪೈಪೋಟಿ, ರಾಜಕೀಯ ಅಥವಾ ಕಷ್ಟಪಟ್ಟರೂ ಕ್ರೆಡಿಟ್ ಸಿಗದಿರುವಂತಹ ಸಮಸ್ಯೆಗಳನ್ನು ಅನುಭವಿಸುತ್ತಿರಬಹುದು. ಆದರೆ ಈಗ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಬದಲಾಗಲಿವೆ. ವಿದೇಶಿ ಉದ್ಯೋಗಾವಕಾಶಗಳು 12ನೇ ಮನೆಯಲ್ಲಿ ಗಜಕೇಸರಿ ಯೋಗ ಉಂಟಾಗುವುದರಿಂದ ವಿದೇಶ ಪ್ರವಾಸ ಮಾಡಲು ಬಯಸುತ್ತಿದ್ದ ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡಲು ಹಂಬಲಿಸುತ್ತಿದ್ದ ಸಿಂಹ ರಾಶಿಯವರ ಕನಸು ನನಸಾಗಲಿದೆ. ಪ್ರಮೋಷನ್ ಮತ್ತು ಹೊಸ ಜವಾಬ್ದಾರಿ, ನಿಮ್ಮ ಕಠಿಣ ಶ್ರಮವನ್ನು ಗುರುತಿಸುವ ನಿಮ್ಮ ಬಾಸ್ ಅಥವಾ ಮ್ಯಾನೇಜರ್ ನಿಮಗೆ ಹೊಸ ಆಡಳಿತಾತ್ಮಕ ಜವಾಬ್ದಾರಿಯನ್ನು ನೀಡಲಿದ್ದಾರೆ. ಸಹೋದ್ಯೋಗಿಗಳ ಬೆಂಬಲ, ನಿಮ್ಮ ಕಚೇರಿಯಲ್ಲಿ ನಿಮ್ಮ ವಿರೋಧಿಗಳಾಗಿದ್ದವರೇ ಈಗ ನಿಮ್ಮ ಕೆಲಸದ ವೈಖರಿಯನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಮತ್ತು ನಿಮ್ಮ ಸಹಾಯಕ್ಕಾಗಿ ಕಾಯುತ್ತಾರೆ. ಹಣದ ವಿಚಾರಕ್ಕೆ ಬಂದರೆ ಸಿಂಹ ರಾಶಿಯವರಿಗೆ ಆರ್ಥಿಕ ನೆಮ್ಮದಿ ಹೆಚ್ಚಾಗಲಿದೆ. ಇದುವರೆಗೆ ಸಾಲದ ಸುಳಿಗೆ ಸಿಲುಕಿ ತೊಳಲಾಡುತ್ತಿದ್ದವರಿಗೆ ಈ ಯೋಗವು ದೊಡ್ಡ ರಕ್ಷಣಾ ಕವಚವಾಗಲಿದೆ. ಆಕಸ್ಮಿಕ ಧನಲಾಭ, ನಿಮ್ಮ ಜಾತಕದಲ್ಲಿ ಹಿಂದೆ ಕೈಗೊಂಡ ಹೂಡಿಕೆಗಳಿಂದ ಅಥವಾ ಷೇರು ಮಾರುಕಟ್ಟೆಯಿಂದ ನಿರೀಕ್ಷೆಗೂ ಮೀರಿದ ಲಾಭ ಬರುವ ಸಾಧ್ಯತೆಗಳಿವೆ. ಪಾರಂಪರಿಕ ಆಸ್ತಿಯ ಹಂಚಿಕೆ ಪ್ರಕ್ರಿಯೆ ಸುಸೂತ್ರವಾಗಿ ಮುಗಿದು ನಿಮ್ಮ ಪಾಲಿನ ಸಂಪತ್ತು ನಿಮ್ಮ ಕೈ ಸೇರಲಿದೆ. ಶುಭ ವೆಚ್ಚಗಳು, 12ನೇ ಮನೆ ವ್ಯಯ ಸ್ಥಾನವಾದ್ದರಿಂದ ಹಣ ಖರ್ಚಾಗುವುದು ಖಂಡಿತ. ಆದರೆ ಆ ಖರ್ಚು ಕೆಟ್ಟದ್ದಕ್ಕಾಗಿ ಆಗುವುದಿಲ್ಲ. ನೀವು ಹೊಸ ನಿವೇಶನ ಖರೀದಿಸಲು, ಹೊಸ ಮನೆ ಕಟ್ಟಲು ಅಥವಾ ನಿಮ್ಮ ಪ್ರೀತಿಯ ಮಗಳ ಮದುವೆಗಾಗಿ ಶುಭ ವೆಚ್ಚಗಳನ್ನು ಮಾಡುತ್ತೀರಿ. ಇದು ನಿಮಗೆ ಸಮಾಜದಲ್ಲಿ ಘನತೆಯನ್ನು ತಂದುಕೊಡುತ್ತದೆ. ಬಾಕಿ ಹಣ ವಸೂಲಿ, ನೀವು ಯಾರಿಗಾದರೂ ದೀರ್ಘಕಾಲದ ಹಿಂದೆ ಸಾಲ ಕೊಟ್ಟು ಆ ಹಣ ವಾಪಸ್ ಬರುವುದಿಲ್ಲ ಎಂದು ಕೈಚೆಲ್ಲಿ ಕುಳಿತಿದ್ದರೆ ಆ ವ್ಯಕ್ತಿಯೇ ಖುದ್ದಾಗಿ ಬಂದು ನಿಮ್ಮ ಹಣವನ್ನು ಹಿಂದಿರುಗಿಸುವ ಆಶ್ಚರ್ಯಕರ ಘಟನೆಗಳು ಸಂಭವಿಸಲಿವೆ. ಬಂಧುಗಳೇ, ಮನೆಯಲ್ಲಿ ನೆಮ್ಮದಿ ಮತ್ತು ಪ್ರೀತಿ ಇಲ್ಲದಿದ್ದರೆ ಕೋಟಿ ರೂಪಾಯಿ ಸಂಪತ್ತಿದ್ದರೂ ವ್ಯರ್ಥ. ಸಿಂಹ ರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಇದ್ದ ಎಲ್ಲ ಭಿನ್ನಾಭಿಪ್ರಾಯಗಳಿಗೆ ಈಗ ತೆರೆ ಬೀಳಲಿದೆ. ದಾಂಪತ್ಯದಲ್ಲಿ ಮಧುರತೆ, ಪತಿ ಪತ್ನಿಯ ನಡುವೆ ಸಣ್ಣ ಪುಟ್ಟ ಜಗಳಗಳಿಂದ ಮೂಡಿದ್ದ ಬಿರುಕುಗಳು ಮಾಯವಾಗಿ ಪರಸ್ಪರ ಪ್ರೀತಿ, ಗೌರವ ಮೂಡಲಿದೆ. ನೀವು ಜೊತೆಯಾಗಿ ದೀರ್ಘ ಪ್ರವಾಸ ಕೈಗೊಳ್ಳುವ ಯೋಗವಿದೆ. ಸಂತಾನ ಯೋಗ, ವಿವಾಹವಾಗಿ ಹಲವು ವರ್ಷ ಕಳೆದರೂ ಮಕ್ಕಳಾಗದೆ ಕೊರಗುತ್ತಿದ್ದ ಸಿಂಹ ರಾಶಿಯ ದಂಪತಿಗಳಿಗೆ ದೇವಗುರು ಬೃಹಸ್ಪತಿಯ ಕೃಪೆಯಿಂದ ಸಂತಾನ ಭಾಗ್ಯ ಒದಗಿ ಬರಲಿದೆ. ಮನೆಯಲ್ಲಿ ಮಗುವಿನ ಕಿಲಕಿಲ ಸದ್ದು ಕೇಳುವ ಸುದಿನಗಳು ಬರಲಿವೆ. ಪ್ರೇಮ ಸಫಲತೆ, ನಿಮ್ಮ ಪ್ರೇಮ ಜೀವನದಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ಈ ಅವಧಿಯಲ್ಲಿ ನಿಮ್ಮ ಪ್ರೇಮ ಸಂಗಾತಿಯ ಬೆಂಬಲದೊಂದಿಗೆ ಮುನ್ನಡೆದು ಮನೆಯ ಹಿರಿಯರನ್ನು ಒಪ್ಪಿಸಿ ಮದುವೆಯ ಹಂತಕ್ಕೆ ಕೊಂಡೊಯ್ಯಲು ಯಶಸ್ವಿಯಾಗುತ್ತೀರಿ. ಸಿಂಹ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಈ ಗಜಕೇಸರಿ ಯೋಗವು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನಾಗಿದ್ದರೂ 12ನೇ ಮನೆಯ ಕಳವಳಗಳು ನಿಮಗೆ ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡವನ್ನು ತಂದಿರಬಹುದು.
ಆದರೆ ಈ ಮಹಾಯೋಗದ ಪ್ರಭಾವದಿಂದಾಗಿ ನಿಮ್ಮ ಮಾನಸಿಕ ಆತಂಕಗಳು ಸಂಪೂರ್ಣವಾಗಿ ದೂರವಾಗಲಿವೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಮೂಳೆ ನೋವು, ಕಣ್ಣಿನ ತೊಂದರೆಗಳು ಅಥವಾ ಶೀತ ಸಂಬಂಧಿತ ಕಾಯಿಲೆಗಳು ಕ್ರಮೇಣ ನಿಯಂತ್ರಣಕ್ಕೆ ಬರಲಿವೆ. ಬಂಧುಗಳೇ, ಈ ಗಜಕೇಸರಿ ರಾಜಯೋಗದ ಸಂಪೂರ್ಣ ಶುಭ ಫಲಗಳನ್ನು ಪಡೆದುಕೊಳ್ಳಲು ಮತ್ತು ಯಾವುದೇ ಸಣ್ಣ ಪುಟ್ಟ ವಿಘ್ನಗಳಿದ್ದರೂ ನಿವಾರಿಸಿಕೊಳ್ಳಲು ಸಿಂಹ ರಾಶಿಯವರು ಈ ಕೆಳಗಿನ ಸರಳ ಹಾಗೂ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ತಪ್ಪದೇ ಮಾಡಿ. ಸೂರ್ಯದೇವನ ಆರಾಧನೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವ. ಪ್ರತಿದಿನ ಮುಂಜಾನೆ ಎದ್ದು ಸೂರ್ಯದೇವನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನು ಅರ್ಪಿಸಿ ಅರ್ಘ್ಯ ನೀಡಿ ಮತ್ತು ಕನಿಷ್ಠ 11 ಬಾರಿ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಿ. ಗುರು ಸೇವೆ. ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಹಳದಿ ಬಣ್ಣದ ಹೂವುಗಳು ಅಥವಾ ಕಡಲೆಕಾಳನ್ನು ಅರ್ಪಿಸಿ. ಗೋಮಾತೆಯ ಸೇವೆ. ಪ್ರತಿ ಗುರುವಾರ ಅಥವಾ ಸೋಮವಾರ ಗೋಮಾತೆಗೆ, ಹಸುವಿಗೆ ಹಸಿರು ಕಡಲೆ ಅಥವಾ ಕದಳಿ ಬಾಳೆಹಣ್ಣನ್ನು ತಿನ್ನಿಸಿ 3 ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ. ಸ್ನೇಹಿತರೆ, 2026 ರ ಈ ಮಹಾಗಜಕೇಸರಿ ಯೋಗವು ನಿಮ್ಮ ಬದುಕಿಗೆ ಹೊಸ ತಿರುವು ನೀಡಲು ಸಿದ್ಧವಾಗಿದೆ. ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಂಡು ಆಲಸ್ಯವನ್ನು ಬಿಟ್ಟು ಕಠಿಣ ಶ್ರಮ ಪಡಿ. ಅದೃಷ್ಟ ನಿಮ್ಮ ಕೈಹಿಡಿಯುವುದು ಖಚಿತ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಿಂಹ ರಾಶಿಯ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನು ವಾಟ್ಸಾಪ್ ಹಾಗೂ ಫೇಸ್ಬುಕ್ನಲ್ಲಿ ತಪ್ಪದೇ ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.